ಕೊಡ್ತಾರೆ. ಅಭಿಷೇಕ್, ಧನ್ವೀರು ಅವ್ರದ್ದು ಮಿಸ್ಸೇ ಇಲ್ಲ. ಬೈಟ್ಸ್ ಎಲ್ಲ ಒಂದು ಇಂಟರ್ವ್ಯೂನೇ ಮಾಡ್ತೀವಿ. ಅದು ಇನ್ನು ಮಿಕ್ಕಿದವ್ರದ್ದೆಲ್ಲ ಟ್ರೈ ಮಾಡ್ತಿದ್ದೀನಿ, ಎಲ್ಲರೂ ತಗೊತೀನಿ. ರವಿ ಸರ್ದು ಟ್ರೈ ಮಾಡಬೇಕು. ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಏನಂದರೆ ಒಂದಿದೆ ಒಂದು ಯಾಕಮ್ಮ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. ಹಾಂ ಒಂದು ಬ್ಯಾಕ್ ಫ್ಲಿಪ್ ಒಂದು ಶಾರ್ಟ್ ಇದೆ, ಇನ್ನೊಂದು ಬ್ಯಾಕ್ ಫ್ಲಿಪ್. ವಾ ಯಾಕ್ರಿ ಅದೊಂದು ಬ್ಯಾಕ್ ಫ್ಲಿಪ್ ಮಾಡಿ ಒಂದು 4 ಜನಕ್ಕೆ ಹಿಂಗೆ ಹೊಡೆದು ಮತ್ತೆ ಹಂಗೆ ರಿವರ್ಸ್ ಬಂದು ನಿಂತ್ಕೊಂಡು ಒಂದು ಶಾರ್ಟ್ ಇದೆ. ಹಾಂ ಅದೊಂದು ಶಾರ್ಟ್ ಇದೆ. ಆ ಟೈಮಲ್ಲಿ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಇನ್ನೊಂದು ಸೀಕ್ವೆನ್ಸಲ್ಲಿ ನನ್ನನ್ನು ಕಾಪಾಡೋರು ಯಾರೂ ಇಲ್ವಾ ಅಂತ ಹೀರೋಯಿನ್ನು ಕೂಕೋತಿರ್ತಾರೆ. ಆ ಟೈಮಲ್ಲಿ ದ್ರೌಪದಿಗೆ ಕೃಷ್ಣ ಬರ್ತಾರಲ್ಲ, ಹಂಗೆ ಝೀಂಗ್ ಅಂತ ಹಿಂಗೆ ಟಾಪಿಂದ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸೀರೆ ಬಿಡ್ತಾರೆ. ಇಲ್ಲಿ ನಾನೇ ಬರ್ತೀನಿ ಹಿಂಗೆ ಝೀಂಗ್ ಅಂತ ಬಂದು ಒಂದಷ್ಟು ಜನಕ್ಕೆ ಹೊಡೆದು, ಅವಾಗೆಲ್ಲ ಸ್ವಲ್ಪ ಲಿಗಮೆಂಟ್ ಎಲ್ಲ ಫೈಟಲ್ಲಿ ಪ್ರಾಬ್ಲಮ್ ಆಗಿ 3 months ರೆಸ್ಟು ಕೊಟ್ಟಿದ್ರು. ಇದು ಆ್ಯಕ್ಷನ್ ಸೀಕ್ವೆನ್ಸ್ದು. ನಗಜ ಹಾಕಿ ಅಂದರೆ ಇಷ್ಟೊತ್ತು ಹೇಳಿದೆಲ್ಲ ನಾನು ಸುಳ್ಳು ಆ್ಯಕ್ಷನ್ ಅಂತ. ಯಾವ ಆ್ಯಕ್ಷನ್? ನಾನು ಫಸ್ಟ್ ಪಿಕ್ಚರು ಎಲ್ಲರೂ ಗ್ಯಾಪಲ್ಲಿ ತುರ್ಸ್ಕೊಳ್ಳೋಣ ಒಂದು ಫೈಟು, ನಾವೊಂದು 4 ಜನಕ್ಕೆ ಹೊಡೆಯೋಣ ಅಂದ್ಕೊಂಡ್ರೆ ಇಲ್ಲಿ ಸ್ಕ್ರಿಪ್ಟಲ್ಲಿ ಎಲ್ಲೂ ಜಾಗ ಸಿಗಲಿಲ್ಲ. ಬಟ್ ಆದರೂ ಫೈಟ್ಗಳಿದೆ. ಒಬ್ಬನ್ ಹೊಡಿಯಲ್ಲ, ನಾನು ಬಂದವರೆಲ್ಲ ಹೊಡಿತಾರೆ ನನಗೆಲ್ಲ. ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಹೀರೋ ಮಾತ್ರ ಹೊಡಿತಿದ್ರು ತಮಾಷೆಗೆ. ಇದ್ರಲ್ಲಿ 6 ಅಕ್ಕಪಕ್ಕದಲ್ಲಿ ನಿಂತಿದ್ರು, ಟಪ್ಪತ್ತಿಲ್ಲಿ ನೋಡಿತೀನಿ, ಇನ್ನು ಯಾಕ್ರ ಆ ಥರದ ಆಕ್ಷನ್ಗಳಿದೆ. ನಾನು ಹೊಡೆಯೋದು ಚಾನ್ಸೇ ಇಲ್ಲ. ಹೀರೋಯಿನ್ಗೂ ಹೊಡೆದಿಲ್ವೇನೋ? ಇಲ್ಲ ಅಲ್ಲ. ಅಲ್ಲ, ನೀವು ರಿಯಲ್ ಆಗಿ ಹೊಡೆದಿದ್ದೀರಾ? ಹೊಡೆದಿಲ್ಲ ಅನ್ಸುತ್ತೆ. ಹಾಂ ಹೌದು, 100%. ಅವರು ಕರ್ನಾಟಕದ ಕ್ರಶ್. ಒಂದು ಮಾತಂದ್ರೆ ಅಷ್ಟೇ ಹೇಳಕ. ಅವೆಲ್ಲ ಇಲ್ಲ. ಕರ್ನಾಟಕದ ಮಧ್ಯಭಾಗದ ಹುಡುಗಿ. ಹೌದು, ನಾವು ಮೈಸೂರು ರಾಗಿ ಮುದ್ದೆ. ಕಾಂಬಿನೇಷನ್ ಹೌದು. ಬಟ್ ಮುದ್ದೆ ಯಾವಾಗ್ಲೂ ಹಂಗೆ ಇರುತ್ತೆ, ಬೆಣ್ಣೆ ಇಟ್ಟ ತಕ್ಷಣ ಕರ್ಗೋಗುತ್ತೆ. ಬೇರೆ ನಾವು ಆ್ಯಕ್ಟ್ ಮಾಡಿರೋ ಸಿನಿಮಾ ಇದ್ದರೆ ಓಕೆ, ನಮಗೆ ಎಲ್ಲ ಸಿನಿಮಾನು ಗೆಲ್ಲಬೇಕು ಅಂತ ಅನಿಸ್ತಾ ಇದ್ವಿ. ಯಾಕೆಂದರೆ ಅಲ್ಲಿ ನನ್ನ ತಿಂದಿರ್ತೀವಲ್ಲ. ಸೊ ಹಂಗಾಗಿ ಎಲ್ಲ ಸಿನಿಮಾನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದಿದ್ದು. ಬಟ್ ಇದೇನು ಅಂದರೆ ಅದರಲ್ಲಿ ಜಾಸ್ತಿ ಟೆನ್ಷನ್ ಇರ್ತಿರ್ಲಿಲ್ಲ. ಇದರಲ್ಲಿ ಜವಾಬ್ದಾರಿ ಇರೋದ್ರಿಂದ, ಆಮೇಲೆ ಮೊದಲನೇ ಹೆಜ್ಜೆ ಟೆನ್ಷನ್ನು, ಭಯ ಏನು. ಓಕೆ, ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀವಿ, ಅದು ನೋ ಡೌಟ್. ಆದರೂ ಎಲ್ಲೋ ಒಂದು ಕಡೆ ಆ ಟೆನ್ಷನ್ನು ಅದು ಇದ್ದೇ ಇರುತ್ತೆ. ಆಮೇಲೆ ಒಳ್ಳೆ ಸಿನಿಮಾಗಳನ್ನ ಇದುವರೆಗೂ ಕನ್ನಡಿಗರು ಕೈ ಬಿಟ್ಟರೆ ಇತಿಹಾಸನೇ ಇಲ್ಲ. ಈಗ ನಮ್ಮ ಒಂದಷ್ಟು ವರ್ಷದ ಅನುಭವ ನಾವು ಎಲ್ಲ ನೋಡಿದಾಗ ಚೆನ್ನಾಗಿದೆ ಅಂದರೆ 100%. ಏನೂ ಪ್ರಮೋಷನ್ ಇಲ್ದಿರು ಮೌಟ್ ಹಾಕಿಂದನೂ ಎಷ್ಟೋ ಸಿನಿಮಾ ತುಂಬ ದೊಡ್ಡದಾಗಿ ಗೆದ್ದಿದ್ದಾವೆ. ಸೊ ಹಂಗಾಗಿ ಇದಕ್ಕೆ 100% ಕೈ ಹಿಡಿತಾರೆ ಅನ್ನೋ ನಂಬಿಕೆ ಇದೆ. January 26 ಈ ಚಿತ್ರ ಬಿಡುಗಡೆ ಆಗ್ತಿದೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ. ಯಾಕೆಂದರೆ ಇದನ್ನು ಕೈ ಹಿಡಿತಾರೆ ನಮ್ಮ ಕನ್ನಡ ಜನ ಅನ್ನೋದಕ್ಕೆ ತುಂಬ ಎಕ್ಸಾಂಪಲ್ಗಳು ಇದೆ. ಯಾಕೆಂದರೆ ನಾವು ಏನೇ ಒಂದು ಬಿಟ್ಟರು ಎಲ್ಲನೂ ತುಂಬ ಚೆನ್ನಾಗಿ ರೀಚ್ ಆಗ್ತಿದೆ, ಎಲ್ಲನೂ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಈಗೇನು ಹಿಂಗೆ ಉಪಾಧ್ಯಕ್ಷದ ಯಾವುದೋ ಒಂದು ಕಂಟೆಂಟ್ ಬಿಟ್ಟು ಏನೋ ಇರುತ್ತೆ ನೋಡೋಣ ಇರುಗುರು ಅಂತ ನೋಡ್ತಾರೆ. ಅದರಿಂದ ನಮಗೆ ಒಂದು ಧೈರ್ಯ ಜಾಸ್ತಿ ಆಗುತ್ತೆ. ಈಗ ನಮ್ಮದು ಒಂದು ಸಾಂಗು, ಮೆಲೋಡಿ ಸಾಂಗು, ಒಬ್ಬ ಕಮಿಡಿಯನ್ ಸಾಂಗೇ ಅಲ್ಲ ಆ್ಯಕ್ಚುಲಿ ನೋಡೋಕೆ ಹೋದರೆ. ಅದು ಒಂದು ರೊಮ್ಯಾಂಟಿಕ್ ಹೀರೋಗೆ ಲವರ್ ಬಾಯ್ಗೆ ಸಿಗೋಂಥ ಸಾಂಗು. ಆ ಲೆವೆಲ್ಗೆ ಕೊಟ್ಟರು ಅರ್ಜುನ್ ಜನ್ಯ ಅವರು. ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದು ಹತ್ತತ್ರ ನಮಗೆ ಆಲ್ರೆಡಿ 7 million ದಾಟಿದೆ. ಅದಕ್ಕೆ ₹1 ಖರ್ಚು ಮಾಡಿಲ್ಲ ನಾವು. ರೀಲ್ಸು 4 ಲಕ್ಷ ಜನ ಮಾಡಿದ್ದಾರೆ ಆ ಸಾಂಗ್ನ ಇಷ್ಟಪಟ್ಟು. ಸೊ ಅದು ಆಮೇಲೆ ಇನ್ನೊಂದು ಸಾಂಗ್ ಬಂದರೆ ಅದ್ರದ್ದು ಡ್ಯಾನ್ಸ್ದು ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಇನ್ನು ಮೊದಲನೇ ಸಾಂಗು ಅದೊಂದು ಪಕ್ಕ ತುಂಬ ಜನ ಹಂಗೆ ಅಂದರು. ಸೊ ದೊಡ್ಡ ಕಾಂಪ್ಲಿಮೆಂಟ್ ಅದು. ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡಿ ಹಂಗೆ ಅಂದರು ಅಂದರೆ ಅದು
ಖುಷಿ ಪಡೋ ವಿಷಯ. ಇನ್ನು ಫಸ್ಟ್ ಸಾಂಗ್ ಬಂದರೆ ಅದೊಂದು ಪಕ್ಕ ಎಲ್ಲರೂ ಫ್ಯಾನ್ಸ್ಗೂ ಮಜಾ ಕೊಡೋಕ್ಕೆ ಮಾಡಿದ್ದು ಆ ಸಾಂಗ್ನ. ನಮ್ಮ ಸ್ಯಾಂಡಲ್ವುಡ್ ಸ್ಟಾರ್ಸ್ಗಳಿಗೆ ಫ್ಯಾನ್ಸ್ಗೆ ಮಜಾ ಕೊಡೋಕೆ ಮಾಡಿದ್ದು, ಅದಕ್ಕೂ ಒಳ್ಳೆ ರೆಸ್ಪಾನ್ಸು. ಹಂಗೆಲ್ಲದಕ್ಕೂ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಜನವರಿ 26ಕ್ಕೆ ಅದೇ ಒಂದು ರೆಸ್ಪಾನ್ಸ್ ಖಂಡಿತ ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲಂತೂ ನಾನಿದ್ದೀನಿ.